ಇಲ್ಲಿ most of the students depend upon the parents. Or it is not a earning for money. It is the dependent of the most of students of the parents. If was any of books available, any of the paying of the fee, it is not dependable. You only depend upon the parents. It is if you not how do you earn the money? ಅಲ್ಲಿ ಹೆಂಗೆ ಮಾಡ್ತಿಲ್ಲ ಇಲ್ಲಿ ಡಿಪೆಂಡೆಂಟ್ ಆಫ್ ಡಿಪೆಂಡೆಂಟ್ ಇಟ್ ಇಸ್ ನಾಟ್ ಎ ಡಿಪೆಂಡೆಂಟ್ ಇಟ್ ಇಸ್ ನಾಟ್ ಎ ಔಟ್ ದ ಅರ್ನ್ ದ ಮನಿ ಹೆಂಗೆ ಕಳಿಸ್ತೀರಾ ಅಂದರೆ ಇಲ್ಲಿ ಇಟ್ ನಾಟ್ ಎ ಡೂ ನಾಟ್ ದ ಅರ್ನ್ ದ ಮನಿ ಇಟ್ ಇಸ್ ನಾಟ್ ಎ ಡಿಪೆಂಡೆಂಟ್ ಇಟ್ ಇಸ್ ನಾಟ್ ಓನ್ಲಿ ಪೇರೆಂಟ್ಸ್ ಓನ್ಲಿ ಎನಿ ಒನ್ ಆಫ್ ದ ವರ್ಕ್ ಅದಕ್ಕೆ ಸಮ್ ಪೀಪಲ್ ಆರ್ ದ ಅರ್ಲಿ ಮಾರ್ನಿಂಗ್ ಗೆಟ್ ದ ಪೇಪರ್ ಡಿಸ್ಟ್ರಿಬ್ಯೂಷನ್ಸ್ ಸಮ್ ಸ್ಟೂಡೆಂಟ್ಸ್ ಇಲ್ಲಿ ಎವ್ರಿ ಒನ್ ಇಟ್ ಈಸ್ ಓನ್ಲಿ ಇವತ್ತು ಸಹ ಕೆಲವು ಸಿಟಿಯಲ್ಲಿ ಕೆಲವರು ಅದನ್ನು ಅಂದರೆ ಹಣವನ್ನು ಅರ್ನ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಪೇಪರನ್ನು ಹಾಕ್ತಾರೆ. ಹಾಗೆ ನೀವು ಸಹ ಏನು ಮಾಡ್ಬೋದು ಪೇಪರನ್ನು ಹಾಕಿ ಅರ್ನ್ ಮಾಡ್ಬೋದು. ಅಲ್ಲಿ ಔಟ್ ದ ಟೀಚ್ ಆಫ್ ದಿಸ್ ಟ್ಯೂಷನ್ಸ್ ಅಲ್ವಾ ಟ್ಯೂಷನ್ ಅಲ್ಲಿ ಟೀಚನ್ನ ಮಾಡಿ ಟ್ಯೂಷನನ್ನು ಮಾಡ್ಬೋದು ಅಲ್ವಾ. ಅಲ್ಲಿ ನೆಕ್ಸ್ಟ್ ಹೌ ಲಾಂಗ್ ಡೂ ಯು ಸ್ಟಡಿ ಎವ್ರಿ ಡೇ ಯೂಶ್ವಲಿ ಹೌ ಲಾಂಗ್ ಡೂ ಯು ಸ್ಟಡಿ ಎವ್ರಿ ಡೇ ಯೂಶ್ವಲಿ ನೋಡಿ ನೀವು ನೋಡಿ ಸ್ಟಡಿ ಆಫ್ ಎವ್ರಿ ಡೇ ಯೂಶ್ವಲಿ ನೀವು ಹೌ ಲಾಂಗ್ ಯು ಸ್ಟಡಿ ಯಾವಲ್ಲಿ ಹೇಗೆ ಸ್ಟಡಿಯನ್ನು ಯೂಶ್ವಲಿ ಮಾಡ್ತೀವಿ ಪ್ರತಿದಿನ ಹೇಗೆ ಎಷ್ಟು ಟೈಮಲ್ಲಿ ಸ್ಟಡಿ ಎಷ್ಟು ಟೈಮ್ ಮಾಡ್ತೀವಿ ಇವು ಲಾಂಗ್ ಯು ಸ್ಟಡಿ ಫಾರ್ 6 hours 5 hours 3 hours ಹೀಗೆ ಸೊ ಮೆನಿ ಆಫ್ ದೀಸ್ ಅವೈಲಬಲ್ ಆಫ್ ದೀಸ್ ಯುವರ್ ಹೋಮ್ ವರ್ಕ್ ಅಥವಾ ಡಿಪೆಂಡ್ ಆನ್ ಯುವರ್ ಪೇರೆಂಟ್ಸ್. ನೆಕ್ಸ್ಟ್ ಡೂ ಯು ಗೋ ಟು ದ ಸ್ಕೂಲ್ ಇನ್ ಟೈಮ್ ನೀವು ಕರೆಕ್ಟ್ ಟೈಮಿಗೆ ಹೋಗ್ತೀರಾ? ಎಸ್ ಐ ಆಮ್ ಗೋಯಿಂಗ್ ಟು ದ ಕರೆಕ್ಟ್ ಟೈಮ್ ಟು ದ ಗೋ ಟು ದ ಸ್ಕೂಲ್ ಇನ್ 9:30 or 10 AM. ಓಕೆ ನೆಕ್ಸ್ಟ್ ಸಪೋಸ್ ಯುವರ್ ಟೀಚರ್ಸ್ ಈಸ್ ಆನ್ ಲೀವ್ and no other teachers takes your classes, how do you spend that time? Suppose your teachers on leave ಹಾಕಿದ್ದಾರೆ teachers any one of the teachers one day you are the leave for the school at a time that period was what you do ಆ period ಅಲ್ಲಿ ನೀವೇ ಮಾಡ್ತಾ ಕ್ಲಾಸಲ್ಲಿ do you the spend the time? It is not no such, it is not a spend the time, do the homework, anyone the work of other subject or same subject, any one person, the times. Next, you have the read the passage. Do you learn from the life of Sir Visvesvaraya? ಈ ಒಂದು ಪ್ಯಾಸೇಜ್ನಲ್ಲಿ ಏನನ್ನ ವಿಶ್ವೇಶ್ವರಯ್ಯವ್ರನ್ನ ಕುರಿತು ನೀವೇನನ್ನ ಕಲ್ತೀರಿ? ಅವರ ಒಂದು ಡಿಸಿಪ್ಲಿನ್ಸ್, ಅವರ ಪಂಕ್ಚುವಾಲಿಟಿ, ಅವರಲ್ಲಿ ಔಟ್ ದ ಅರ್ನ್ ದ ಮನಿ and he was a achievement of this life. What are the doing of chief engineer? The time what are the useful of the work? Again, it is more than the TV out. How many types of this work in our life? ಅಲ್ವಾ ಇವೆಲ್ಲವನ್ನ ಪಂಕ್ಚುಯಾಲಿಟಿನ ಏನೇನು ಅವಾಯ್ಡ್ ಮಾಡ್ತಿರ್ತೀರ ಏನೇನು ಕಲ್ತ್ರಿ ಅನ್ನೋದ್ರ ಬಗ್ಗೆ ಇಷ್ಟೆಲ್ಲವನ್ನ ನೀವು ಸರ್ವ ವಿಶ್ವೇಶ್ವರಯ್ಯ ಲೈಫ್ನಲ್ಲಿ ನೋಡಿ ಅವರ ಒಂದು ಪಂಕ್ಚುಯಾಲಿಟಿ, ಅವರ ಒಂದು ಡಿಸಿಪ್ಲಿನ್ಗಳು, ಅವರ ಟು ದ ಪ್ರಮಾದ ಮೋರ್ ದ್ಯಾನ್ ಟು ದ ವರ್ಕ್. ಅವರು ಅಷ್ಟು ವರ್ಷ ಕೆಲಸ ಮಾಡ್ತಿದ್ದು ನೆಕ್ಸ್ಟ್ ಇವಾಗ ಅರ್ನ್ ಟು ದ ಮನಿಯಿಂದ ಅರ್ಲಿ ಲೈಫ್ ಔಟ್ ಟು ದ ಸ್ಕೂಲ್ ಪಿ ಇಟ್ ಇಸ್ ನಾಟ್ ಈ ಕೇಮ್ ಕಮ್ ಟು ದ ಪೂರ್ ಫ್ಯಾಮಿಲಿ ಔಟ್ ಟು ದ ಅರ್ನ್ ದ ಮನಿ ಹೇಗೆ ಅವರು ಅದನ್ನು ಮಾಡ್ತಿದ್ರು, ಹೇಗೆ ಅದನ್ನು ಕಷ್ಟಪಟ್ಟು ಓದಿದ್ರು, ಅಚೀವ್ಮೆಂಟ್ ಇವೆಲ್ಲವನ್ನು ನಾವು ಕಲಿಬೇಕಾಗ್ತದೆ. Next, how does he explains who is the poet speaking about the the poet speaking about the poet speaking about the honey bee speaking about the honey bee ಬಗ್ಗೆ ಇದ್ದಾರೆ ಅಲ್ವಾ. the poet speaking about the honey bee ನೋಡಿ how does the little busy bee improve his shining hour and gather honey every day from every spending of flowers. How doth the little busy bee improve his shining hour and gather honey every day from every opening flower? How skillfully she fills her the cell, how neatly and she spreads
or wax, and the labors are stored well with the sweet food the makes. She makes. In work of the labor or of skill, I would be the busy to for Satan the pints from the mischief hill. For idle and to do in books or work, helpfully play. Let my the first years be possible, that I may give for every day some good account at last. Good account at last. Lim, how doth the little busy bee? How doth the little busy bee? ಅಲ್ಪ ಯಾವಾಗಲೂ ಜೇನುನೊಣ ಯಾವಾಗಲೂ ಸಹ ಬಹಳ ಕೆಲಸವನ್ನು ಮಾಡ್ತಾ ಇದ್ದಾರೆ, ಬಿಸಿಯಾಗಿರ್ತಾರೆ, ಸದಾ ತನ್ನ ಕೆಲಸದಲ್ಲಿ ನಿರತವಾಗ್ತದೆ ಅಲ್ವಾ. ಯಾವಾಗಲೂ ಸಹ ಬಿಸಿ ಬಿ ಅಲ್ವಾ, ತನ್ನ ಜೇನುಗಳ ತನ್ನ ಜೀವನದಲ್ಲಿ ಕೆಲಸದಲ್ಲಿ ಏನಾಗ್ತದೆ, ನಿರತವಾಗ್ತದೆ ಬೆಳಿಗ್ಗೆ ಅಲ್ವಾ. ಎಲ್ಲ ಬಿಸಿ ಬಿ ಇಲ್ಲಿ ಜೇನುನೊಣ ಯಾವಾಗಲೂ ಸಹ ಕಾರ್ಯನಿರತವಾಗಿರ್ತಾರೆ. ಯಾವಾಗಲೂ ಸಹ ಕಾರ್ಯನಿರತವಾಗಿರ್ತಾರೆ. ಅದನ್ನು ತನ್ನ ಗೂಡನ್ನು ಕಲಾತ್ಮಕವಾಗಿ ರಚಿಸ್ತದೆ. ಸ್ವಲ್ಪ ಯಾವಾಗಲೂ ಕಾರ್ಯನಿರತವಾಗಿರ್ತಾರೆ. ಇಂಪ್ರೂವ್ ದ ಈ ಶೈನಿಂಗ್ ಅವರ್ ದಿ ಬೆಳಗಿನ ಜಾವ, ಇವತ್ತ ಡ್ಯಾನ್ ಆಫ್ ದ ಟೈಮ್ಸ್, ದಿ ಸೂರ್ಯನ ಕಿರಣಗಳು ಅಲ್ವಾ, ರೈಸ್ ಆಫ್ ದಿಸ್ rise of this sun rises and is the shining hour. That time what are the doing that birds and what are the ಅಲ್ವಾ, ಇವೆಲ್ಲವೂ ಸರಿ ಹೆಂಗೆ ಮಾಡ್ತಾರೆ ಅಟ್ ದ ಟೈಮ್ ದಿಸ್ ಸಿ ದಟ್ ಟೈಮ್ ಹೌ ಡತ್ ದ ನೇಚರ್ಸ್ ಅಲ್ಲಿ ಹೆಂಗಿರ್ತದೆ, ಹೇಗೆ ಇರ್ತದೆ ನೇಚರ್ಸ್ಗಳು. ಇಂಪ್ರೂವ್ ದ ಹೀಟ್ ಆಫ್ ಶೈನಿಂಗ್ ಅವೇ, ಈಗ ಸೂರ್ಯನ ಬೆಳಕು ಕಿರಣಗಳು ಮೇಲೆ ಬರ್ತಿದ್ದಂತೆ ಅಲ್ಲಿ ಅಲ್ವಾ. ಅಂಡ್ ಗ್ಯಾದರ್ ದ ಹನಿ ಎವ್ರಿ ಡೇ ಅಲ್ವಾ, ಹನಿ ಎವ್ರಿ ಡೇ ಪ್ರತಿದಿನ ಏನು ಮಾಡ್ತಾರೆ, ಫ್ರಮ್ ಎವರಿ ಓಪನಿಂಗ್ ದ ಫ್ಲವರ್ಸ್, ದ ಬಡ್ ಆಫ್ ದಿಸ್ ಫ್ಲವರ್ಸ್, ದ ನೈಟ್ ಟೈಮ್ ದ ಬಡ್ ಆಫ್ ದಿಸ್ ಫ್ಲವರ್, ದಿ ಓಪನಿಂಗ್ ಆಫ್ ದ ಫ್ಲವರ್ಸ್, ದ ಬಡ್ ಈಸ್ ಎ ಓಪನಿಂಗ್, ದ ಫ್ಲವರ್ ವಾಸ್ ಎ ಓಪನಿಂಗ್ ಅಲ್ವಾ. ದ ಟೈಮ್ ದಿ ಹನಿ ಬಿ ಇಸ್ ಎ ಗ್ಯಾದರ್ ಅಲ್ವಾ, ಏನು ಮಾಡ್ತದೆ, ದ ಬಿ ಇಸ್ ಎ ಗ್ಯಾದರ್ ನೋಡಿ. ನೋಡಿ ನೆಕ್ಟರ್ ಸಕ್ ಇಲ್ಲಿ ಏನು ಮಾಡ್ತಾನೆ, ಮಕರಂದವನ್ನ ಇರ್ತದೆ ಅಲ್ವಾ. ಇಲ್ಲಿ ಗ್ಯಾದರ್ ಆಫ್ ದಿಸ್ ದ ಎನಿ ಒನ್ ಆಫ್ ದ ಫ್ಲವರ್, ದ ಒನ್ ಬೈ ದ ಒನ್ ಅಲ್ವಾ, ಅಪ್ಲೈ ಆನ್ ದ ಒನ್ ಬೈ ಸಿಟ್ ಆನ್ ದ ಫ್ಲವರ್ಸ್ ಅಂಡ್ ಸಕ್ ದ ನೆಕ್ಟರ್ಸ್, ದ ಸಕ್ ಆಫ್ ದಿಸ್ ನೆಕ್ಟರ್ಸ್ ಅಲ್ವಾ. ಹೀಗೆ ನೆಕ್ಟರ್ಲಿ ಏನು ಮಾಡ್ತದೆ ಬರ್ತದೆ. ವೈ ಡಸ್ ದ ಬಿ ಸಿಟ್ ಆನ್ ದ ಫ್ಲವರ್ಸ್, ಯಾಕೆ ಮೇಲೆ ಕೊಡ್ತಾರೆ, ವೈ ಡಸ್ ದ ಬಿ ಸಿಟ್ ಆನ್ ದ ಫ್ಲವರ್, ಯಾಕೆ ಕೊಡ್ತಂದ್ರೆ, ವೈ ಡಸ್ ದ ಬಿ in the early morning, the bud of the open the flowers, the why does the bee sit on the flower, why does the bee sit on the flower, ಯಾಕೆ ಬಿ ಫ್ಲವರ್ ಮೇಲೆ ಹೋಗಿ ಕೂತಂತಾರೆ ಅಲ್ವಾ. ದ ಬಿ ಸಿಟ್ ಆನ್ ದ ಫ್ಲವರ್ಸ್, ಸಕ್ ದ ನೆಕ್ಟರ್ ಫ್ರಮ್ ದ ಫ್ಲವರ್ಸ್, ದ ಬಿ ಸಿಟ್ ಆನ್ ದ ಫ್ಲವರ್, sit on the flower, suck nectar from the
nectar from the nectar from the flower, from the nectar from the flower. ಅಲ್ವಾ? ಇಲ್ಲಿ ಯಾಕಂತಂದ್ರೆ ಅಲ್ಲಿ ಬಿ ಆ ಫ್ಲವರ್ ಮೇಲೆ ಯಾಕಂದ್ರೆ ಸಕ್ ಅಲ್ವಾ ಇರೋದಕ್ಕೆ, ಆ ನೆಕ್ಟಸ್ಲಿ ಸಕ್ ಅಂದ್ರೆ ನೆಕ್ಟಸ್ ಅಲ್ಲಿ ಮಕರಂದವನ್ನು ಇರೋದಕ್ಕೆ ಅದರ ಮೇಲೆ ಗೊತ್ತಾ. ಮಕರಂದಲ್ಲಿ ಮೀನ್ಸ್ ಇಟ್ಸ್ ಸ್ವೀಟ್ ಆಫ್ ಹನಿ ಅಂತ, ಸ್ವೀಟ್ ಆಫ್ ಹನಿನೇ ಮಕರಂದ ಅಲ್ವಾ. ಮುಂದಲ್ಲಿರುವಂತಹ ಈ ದಳವನ್ನು ನೀವು ಸ್ವಲ್ಪ ನಿಮಗೆ ಅಲ್ಲಿ ಹುಡುಗಿರಲ್ಲಿ ಸ್ವಲ್ಪ ಅನುಭವ ಇದೆ, ಅದನ್ನು ಸ್ವಲ್ಪ ಹಿಂಗೆ ಸೀಪಿ ನೋಡಿದರೆ ಅದರಲ್ಲಿ ಸ್ವೀಟ್ ಇರ್ತದೆ ಅಲ್ವಾ. ಈ ತುಂಬೆನಲ್ಲಿ ನೋಡಿ, ಆ ತುಂಬೆನಲ್ಲಿ ಸ್ವಲ್ಪ ನೀವು ಹಿಂದೆಗಡೆ ಹಿಂಗೆ ಸ್ವಲ್ಪ ಸ್ವೀಟ್ ರೀ, ಅದರಲ್ಲಿ ಸ್ವೀಟ್ ಆದ ಹನಿ ಸಿಗ್ತದೆ ಅಲ್ವಾ. ಅದನ್ನು ಏನು ಮಾಡ್ತದೆ, ಆ ತುಂಬೆ ಹನಿ ಏನು ಮಾಡ್ತದೆ, ಅದರಲ್ಲಿ ಅಂಥ ಹನಿಯನ್ನು ಹೀರ್ಕೊಂಡು ಎಲ್ಲೆಲ್ಲೋ ಹೋಗಿ ಹುಡುಕಿ ಆ ಹೂವನ್ನು ಹುಡುಕಿ ಅಲ್ವಾ, ದೂದಂತ ವರ್ಕ್ ಅಲ್ವಾ, ಹುಡುಕಿ ಅದನ್ನು ಕರಂದವನ್ನು ಹೀರಿ ಏನು ಮಾಡ್ತಾರೆ, ಒಂದು ಕಡೆಗೆ ಶೇಖರಿಸ್ತದೆ, ಒಂದು ಕಡೆಗೆ ಶೇಖರಿಸ್ತದೆ. ಹೌ ಸ್ಕಿಲ್ಫುಲಿ ಶೇಖರಿಸ್ತದೆ ಓಪನಿಂಗ್ ಆಫ್ ದ ಫ್ಲವರ್ ಆ್ಯಂಡ್ ಇವಸ್ ಎ ನೆಕ್ಟಸ್ ಅಂತ. ನೆಕ್ಸ್ಟ್ ಹೌ ಸ್ಕಿಲ್ಫುಲಿ ಸಿ ಬಿಲ್ಡ್ಸ್ ಆರ್ ದ ಸೆಲ್ಸ್. ನೋಡಿ ಅದನ್ನ ಹೆಂಗೆ ಕಲ್ತದೆ, ದ ಸ್ಕಿಲ್ಫುಲಿ ಬಿಲ್ಡರ್ ದ ಸೆಲ್ ಅಂತ ಗೊತ್ತಲ್ಲ. ಈ ಆರ್ ನೋ ದಟ್ ದಿಸ್ ಅಬೌಟ್ ಆಫ್ ದಿಸ್ ನೀವು ನಿಮಗೆಲ್ಲ ಗೊತ್ತು ವಿಲೇಜ್ಗಳಿಗೆ. ನೋಡಿ ಹೌ ಸ್ಕಿಲ್ಫುಲಿ ಕೌಶಲ್ಯದಿಂದ ಬಿಲ್ಡ್ಸ್ ಆರ್ ದ ಸೆಲ್ ಅಂದರೆ ಅದರ ಒಂದು ಹುಟ್ಟೆ ಗೂಡು ಅಂತೀವಿ. ಸೆಲ್ ಲೈಫ್ ಆಫ್ ವ್ಯೂ ಆಫ್ ದ ಲೀಫ್. Cell means small compartment of the small compartment in the live anta. Cell means small compartment of the leaf. ಅಂದರೆ ಅದು ಜೀವ ಮಾಡೋದಕ್ಕೆ ಒಂದು ಕಟ್ಟಿರುವಂಥ ಸಣ್ಣವಾದಂಥ ಗೂಡು. ಸೆಲ್ ಅಂತ ಮೀನ್ಸ್ ಗೂಡು ಅಂತೀವಿ, ಅದನ್ನು ನಾವಿಲ್ಲಿ ಹುಟ್ಟೆ ಅಂತೀವಿ. ಹುಟ್ಟೆಯಲ್ಲಿ ಹೆಂಗೆ ಕಟ್ತಾರೆ, ಸ್ಕಿಲ್ಫುಲ್ಲಿ ಕೌಶಲ್ಯ ರೀತಿಯಲ್ಲಿ ಕಟ್ತಾರೆ. ಅದನ್ನು ಹೇಗೆ ಮಾಡ್ತವೆ, ಸ್ಕಿಲ್ಫುಲ್ಲಿ ಕೌಶಲ್ಯ ರೀತಿಯಲ್ಲಿ ಕಟ್ತಾರೆ. ಸ್ಕಿಲ್ಫುಲ್ಲಿ ಆ್ಯಂಡ್ ಬಿಲ್ಡ್ ದ ಸೆಲ್. ಹೌ ನೀಟ್ಲಿ ಆ್ಯಂಡ್ ಸ್ಪ್ರೆಡ್ ದ ವ್ಯಾಕ್ಸ್. ನೀಟ್ಲಿಯಾಗಿ ಸ್ವಚ್ಛವಾಗಿ ಕಟ್ತಾರೆ. ಆ್ಯಂಡ್ ಇಟ್ ವಾಸ್ ಎ ಸ್ಪ್ರೆಡ್ ದ ವ್ಯಾಕ್ಸ್. ವ್ಯಾಕ್ಸ್ ಮೀನ್ಸ್ ದಿ ಅಂಟು. ವ್ಯಾಕ್ಸ್ ಮೀನ್ಸ್ ಅಂಟು ಅಂತಾರಲ್ಲ ಅದು. ಅಂಟುನಲ್ಲಿ ವ್ಯಾಕ್ಸಲ್ಲಿ ಅಂಟು, ಆ ಅಂಟಿನಿಂದ ಕೂಡಿರ್ತದೆ. ಅದು ಹೆಂಗೆ ಸ್ಕಿಲ್ಫುಲ್ಲಿ ಎಳೆದಿರ್ತಾರೆ, ಒಂದೊಂದೇ ದಳವಾಗಿ ಬಿಡಿಸಿದ ಅದು ಎಳೆದಿರ್ತಾರೆ. ಸ್ಪ್ರೆಡ್ ಟು ದ ವ್ಯಾಕ್ಸ್ ಆ್ಯಂಡ್ labors are stored it well, and labors are stored it well which sweet food of makers. ಹೀಗೆ ಎಲ್ಲವನ್ನ ಅದನ್ನ ಸ್ಟೋರ್ ಮಾಡ್ತದೆ. ಏನು ಮಾಡಿದೆ, ವ್ಯಾಕ್ಸಿನ್ ಅದನ್ನ ಅಂಡ್ ಲೇಬರ್ಸ್ ಆರ್ ಬರುತ್ತೆ ಒಂದು ಕೂಲಿಯ ರೀತಿಯಲ್ಲಿ. ಹೌ ಟು ದ ಲೇಬರ್ಸ್ ವರ್ಕ್ ಆಫ್ ದ ಡೇ, ಹೌ ಟು ದ ಲೇಬರ್ಸ್ ಆರ್ ದ ಡಿಫಿಕಲ್ಟ್ ಆಫ್ ದ ಲೇಬರ್ಸ್, ಹೌ ಟು ದ ಹೇಗೆ ಲೇಬರ್ ಕೆಲಸ ಮಾಡ್ತಾರೋ ಹಾಗೆ ಪಾಯಿಂಟ್ಸ್ ಆಫ್ ದ ಮಿಸ್ಟೀಪ್ ಸ್ಟಿಲ್ ಮಿಸ್ಟೀಪ್ ಅಲ್ವಾ. ನೋಡಿ ಬಿಸಿ ನೋಡಿ ಅದೇ ರೀತಿ ಸ್ಪ್ರೆಡ್ ಟು ದ ವ್ಯಾಕ್ಸ್ ಹೌ ಆಲ್ ದ ಸ್ಟೋರ್ ವೆಲ್ ಆ್ಯಂಡ್ ಎ ಸ್ವೀಟ್ ಫುಡ್ ಆಫ್ ಮೇಕ್ಸ್. ಹೀಗೆ ಲೇಬರ್ಸ್ ಆಗಿ ಕೆಲಸ ಮಾಡಿ ಅದನ್ನೆಲ್ಲ ಒಂದು ಕಡೆ ಶೇಖರಿಸಿ ಸ್ಟೋರ್ ಮಾಡ್ತಾನೆ. ಸ್ಟೋರ್ಸ್ ಶೇಖರಿಸ್ತಾರೆ, ಸ್ಟೋರ್ ಒಂದು ಕಡೆಗೆ ಶೇಖರಿಸಿ ಸ್ಟೋರ್ ಮಾಡಿ, ಅದಿಲ್ಲದೆ ಸ್ಟೋರ್ ಮಾಡಿ ಇದ್ದಾಗ ಹಾರ್ಡ್ ವರ್ಕ್ ಮಾಡಿ ಎಲ್ಲೆಲ್ಲೋ ಹೋಗಿ ಸತಿ ತಂದು ಒಂದು ಕಡೆಗೆ ಶೇಖರಿಸಿ ಆ್ಯಂಡ್ ವೆಲ್ ವಿತ್ ದ ಸ್ವೀಟ್ ಫುಡ್ ಆಫ್ ಮೇಕ್ಸ್. ಹೀಗೆ ಒಂದು ಸ್ವೀಟ್ ಫುಡ್ ಆಗಿ ಅಲ್ವಾ ಒಂದು ಮೇಕ್ಸ್ ಮಾಡ್ತಾರೆ. ಸ್ವೀಟ್ ಫುಡ್ಡನ್ನು ಮೇಕ್ಸ್ ಮಾಡ್ತಾರೆ ಅಲ್ವಾ. ಸ್ವೀಟ್ ಮೇಕ್ಸ್ ಸ್ವೀಟ್ ಫುಡ್ ಆಗಿ ಉತ್ಪತ್ತಿಯನ್ನು ಮೇಕ್ಸನ್ನು ಮಾಡ್ತಾರೆ. ಐಡಲ್ಲಿ ಏನು ಮಾಡ್ತಾರೆ, ಹಾಗೆ ಇನ್ ವರ್ಕ್ ಆಫ್ ಲೇಬರ್ ಆಫ್ ಸ್ಕಿಲ್, ಇನ್ ವರ್ಕ್ ಆಫ್ ಲೇಬರ್ ಆಫ್ ಸ್ಕಿಲ್ ಅಲ್ಲಿ ವರ್ಕ್ ಮಾಡಿ ಆಮೇಲೆ ನೋಡಿ ಹೀಗೆ ವರ್ಕ್ ಮಾಡಿದಂಥ ಆ ಸ್ಕಿಲ್ ಆಗಿ ಕೌಶಲ್ಯವಾಗಿ ಮಾಡಿದಂಥ ವುಡ್ ಬಿ ಬಿಸಿ ಟು ಬಹಳ ಕಷ್ಟಪಟ್ಟು ಮಾಡಿದಂಥ ಎಲ್ಲವನ್ನ ಸೈತಾನ್ ಪಾಯಿಂಟ್ಸ್ ಆಫ್ ದ ಮಿಸ್ಚೀಫ್ ಸ್ಕಿಲ್ ಅಲ್ಲಿ ಫಾರ್ ಹೈಡಲ್ ಲ್ಯಾಂಡ್ಸ್. ಏನೂ ಇಲ್ಲ ಮಾಡದಂಥ ಸೋಮಾರಿ ಕೈಗಳು, ಏನೂ ಕೆಲಸ ಮಾಡದಂಥ ಈ ಸೋಮಾರಿ ಕೈಗಳು ಈ ಭೂತಗಳಂತೆ ಹೋಗಿ ಆ್ಯಂಡ್ ಪಾಯಿಂಟ್ಸ್ ಔಟ್ ಅದೆಲ್ಲವನ್ನು ಗುರುತಿಸಿ ಎಲ್ಲಿದೋ ಅಲ್ಲಿ ಹುಡುಕಿ ಸಮ್ ಮಿಸ್ಚೀಪ್ ತೊಂದರೆಯನ್ನು ಮಾಡ್ತಾರೆ ಅಂತ ಶೇಖರಿಸಿ ಕಷ್ಟಪಟ್ಟು ಶೇಖರಣೆ ಮಾಡಿದಂಥ ಈ ಕೆಲಸ ಶೇಖರಿಸಿದಂಥ ಇವನ್ನ ಈ ಭೂತಗಳಂತ ಇರುವಂಥ ಇವರು ರಾಜರಂತೆ ಭೂತಗಳಿರುವಂತೆ ಇವರು ಎಲ್ಲಿ ಪಚ್ಚೆ ಹಚ್ಚಿ ಸಮ್ ಮಿಸ್ಚೀಪ್ ತೊಂದರೆ ಮಾಡ್ತಾ ಫಾರ್ ಹೈಡಲ್ ಲ್ಯಾಂಡ್ಸ್ ಟು ಹೀಗೆ ಇನ್ ಬುಕ್ಸ್ ಆರ್ ವರ್ಕ್ ಆರ್ ಹೆಲ್ಪ್ಫುಲ್ಲಿ ಪ್ಲೇ ಬುಕ್ಸ್ ಆರ್ ದ ಅದಕ್ಕೆ
ನೀವು ಯಾರೇ ಆಗಲಿ, ನೀವು ಏನೇ ಬುಕ್ಸ್ ಓದಿ ಪ್ರಾಥಮಿಕದಲ್ಲಿ ಓದಬೇಕಾದ್ರೆ ಎನಿ ಒನ್ ಬುಕ್ಸ್ ದ ಹೌ ಟು ದ ಬಿ ಯೂಸ್ಫುಲ್ ಆಫ್ ದ ಲೈಫ್ ಇನ್ ದ ಸೊಸೈಟಿ ಆರ್ ದ ಸೇಮ್ ಟು ದ ಯುವರ್ ಲೈಫ್. ನೀವು ಯಾವುದ ಲೆಟ್ ಮೈ ದ ಇಯರ್ಸ್ ಆಫ್ ಪಾಸ್ಡ್. ಫಸ್ಟ್ ಇಯರ್ಸಲ್ಲಿ ನೀವೇನು ಮಾಡಬೇಕು, ಫಸ್ಟ್ ಇಯರ್ಸಲ್ಲಿ ಅಂದರೆ ನಿಮ್ಮ ಪ್ರಾಥಮಿಕ ಜೀವನದಲ್ಲಿ, ನಿಮ್ಮ ಪ್ರಾಥಮಿಕ ಶಾಲೆಯಲ್ಲಿ ನೀವು ಕಲಿತಂಥ ಯಾವುದೇ ಬುಕ್ ಆಗಲಿ, ಅದೇ ರೀತಿ ಎಲ್ಪಲ್ಲಿ ಯಾವುದೇ ಒಂದು ಆಟವನ್ನು ಆಡಲಿ ಅಲ್ವಾ. ಹೇಗೆ ನೀವು ಈಗ ಸಚಿನ್ ತೆಂಡೂಲ್ಕರ್ ಜೀವನದಲ್ಲಿ ಒಂದು ಸಾಧನೆ ಮಾಡಿದ್ದಾರೆ, ಅವರು ಹೆಲ್ಪ್ಫುಲ್ಲಿ ಆಫ್ ಪ್ಲೇ ಇನ್ ದ ಕ್ರಿಕೆಟ್ ಅಲ್ವಾ. ಅದೇ ರೀತಿ ಹೌ ಟು ದ ವಿಶ್ವೇಶ್ವರಯ್ಯ ಇನ್ ರೀಡ್ ಆಫ್ ದ ಬುಕ್ಸ್ ಇನ್ ಅವರ್ ಅಚೀವ್ಮೆಂಟ್ ಆಫ್ ದಿಸ್ ಯಾವ ದ ಲೈಫ್ and success of this your lives the famous man in the world. ಹಾಗೆ ಸೇಮ್ ಟು ದ ಬುಕ್ಸನ್ನು ಓದಿ ಅಲ್ವಾ. ಭಾಳ ಇಂಟ್ರೆಸ್ಟ್ ಬುಕ್ಸನ್ನು ಆಗಲಿ, ಆಟವನ್ನಾಗಲಿ, ಪ್ರಾಥಮಿಕದಾಗಲಿ ಲೆಟ್ ಮೈ ದ ಫಸ್ಟ್ ಇಯರ್ಸ್ ಆಫ್ ಪಾಸ್. ಹಾಗೆ ಪ್ರಾಥಮಿಕತೆ ಕಲಿತಾಗ ದಟ್ ಮೇ ಗಿವ್ ದ ಎವ್ರಿ ಡೇ ಅಲ್ವಾ. ಅದೇ ರೀತಿ ಅಲ್ವಾ, ಪ್ರತಿದಿನ ಏನು ಮಾಡಬೇಕು, ಅದೇ ರೀತಿ ತೊಡಗಿಸಿಕೊಂಡರೆ ಜೀವನದಲ್ಲಿ ಚೆನ್ನಾಗಿ ತಮ್ಮನ್ನು ತೊಡಗಿಸಿಕೊಂಡರೆ ಮುಂದೆ ಜೀವನದಲ್ಲಿ ಏನಾದ್ರನ್ನ ಸಾಧಿಸ್ಬೋದು. ಏನಾದ್ರನ್ನ ಎವ್ರಿ ಡೇ ಸಮ್ ಆಫ್ ದ ಅಕೌಂಟ್ ಆಫ್ ದ ಲಾಸ್ಟ್. ನಿಮಗೆ ಈ ಕೊನೆಗೆ ಯಾವುದಾದ್ರೂ ಒಂದು ನಿಮ್ಮಲ್ಲಿ ಒಂದು ಪ್ರತಿಫಲ ಅದರಿಂದ ಸಿಗ್ತದೆ. ಹಾಗೆ ಏನು ಹೀಗೆ ಸಮಾಜಕ್ಕೆ ಒಂದು ಪ್ರತಿಫಲವನ್ನು ಸಿಹಿಯನ್ನು ಕೊಡ್ತಾರೋ ಹಾಗೆ ನೀವು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡ್ಬೋದು. ಅದರಿಂದ ಯುವರ್ ಎನಿವನ್ ಆಫ್ ದೀಸ್ ಕಾಯಕವೇ ಕೈಲಾಸ ಅಂತೇಳಿ ಅದನ್ನು ಕಾಯಕ ರೂಪದಲ್ಲಿ ಮಾಡಿದಾಗ ಮಾತ್ರ ನೀವು ಎನಿ ಲೈಫ್ ಆಫ್ ಇನ್ ಯುವರ್ ಅಚೀವ್ಮೆಂಟ್ಸ್, ನಿಮ್ಮ ಲೈಫಲ್ಲಿ ನೀವು ಯಾವುದು ಸಹ ಸಾಧನೆಯನ್ನು ಮಾಡಬಹುದು ಅಂತೇಳಿ ಅಂತ. ಇದು ಒಂದು ಮೈನ್ ಥೀಮ್ ಆಫ್ ದಿಸ್ ದ ಲಿಟ್ಲ್ ಬಿಸಿ ಬಿ ಅಲ್ವಾ. ನಿಮ್ಮ ಕೆಲಸದಲ್ಲಿ ನಿಷ್ಠೆಯಿಂದ ತೊಡಗಿದರೆ ನೀವು ಹೇಗೆ ಜೀವನದಲ್ಲಿ ಸಾಧನೆಯನ್ನು ಮಾಡ್ಬೋದು ಅನ್ನೋದು ಈ ಸಣ್ಣ ಒಂದು ಪಯ ಮೂಲಕ ಇಲ್ಲಿ ಯಾರು ಐಸಕ್ ವಾಟ್ಸ್ ಅವರು ನಿಮಗೆ ಸಾಧನೆಯ ಬಗ್ಗೆ ಮತ್ತು ವರ್ಕನ್ನು ಹೇಗೆ ಮಾಡಬೇಕು ಅದ್ರ ಬಗ್ಗೆ ಈ ಸಣ್ಣ ಪಯಂನಲ್ಲಿ ಡೂ ದ ವರ್ಕ್ ಬಗ್ಗೆ ತಿಳಿಸಿದ್ದಾರೆ. ವೆಲ್ ಓಕೆ, ನೆಕ್ಸ್ಟ್ ಯು ವಾಸ್ ಕಂಟಿನ್ಯೂ ದ ಸಮ್ home assignments. Please tell, I did all the questions answer next classes. I did these questions. What does the sweeper do? Why does the pipe call me busy? Why does the pipe call the net first year person. Who can use first years yes, possible. How does the poet to spend his first years?
Why does it want to? Why does it want to? These are the questions, the question to answer right from this homework. Next class, I give it and correction it. Okay, all the students. Thank you for the story. Work was same to the, you say to the Basavanna says about our 12 centuries. Work is worship. Worship is a very important. ಅಲ್ವಾ ವರ್ಕ್ ಕಾಯಕವೇ ಕೈಲಾಸ ಅನ್ನೋದು ರೀತಿ ಕೆಲಸವನ್ನು ಮಾಡಿದರೆ ಮಾತ್ರ ನಾವು ಲೈಫ್ನಲ್ಲಿ ಬ್ಯುಸಿ ಅಲ್ವಾ ಲೈಫ್ನಲ್ಲಿ ಏನಾಗ್ತೀವಿ ಸಕ್ಸಸ್ ಆಗ್ತೀವಿ. ವಿತೌಟ್ ಈಸ್ ಎ ಬ್ಯುಸಿ ಆ್ಯಂಡ್ ವಿತೌಟ್ ಈಸ್ ಎ ಎನಿ benefits, it is not a benefit in our life. So what is a busy is a every time is work, it is a due to the in society is a feet due to the feet. So feet hagi halwa success of this. Next he was saying same to the compared to the this same to the work in our life, same to the adapt in our life, same be, out to the be is a work, out to the be is a busy, same to the, compared to the man, who is the man, ಯಾರು ಕಂಪೇರ್ ಮಾಡಿದ್ರೆ ಇಲ್ಲಿ ಒಬ್ಬ ಮನುಷ್ಯರಿಗೆ ಅದೇ ರೀತಿ ಹೇಗೆ ಕಂಪೇರನ್ನು ಆಗಬೇಕಾಗಿದೆ. ಅವ್ರು ಹೇಗೆ ಜೀವನದಲ್ಲಿ ವರ್ಕ್ ಮಾಡಿ ಅಲ್ವಾ ಹೇಗೆ ಅವರು ಸಕ್ಸಸ್ ಆಗಬೇಕು ಅಲ್ವಾ. ಯು ಕೇಮ್ ಟು ದ entrepreneur, poor family, but he was a success to the in our whole world famous names. It's these names, alva. Ordinarily famous name agi ಇಲ್ಲಿ next same to next ಇದೆ same to the work as a man. Sir M. Vishwesvaraya was the Diwan of Mysore state. As a student, he earned the money by giving to the tuition to students and
paid his school the fee. He made a name as the chief engineer and later as a Diwan of Mysore. He was always busy in some useful work or the other. He used to work for more than 10 hours. He was a punctual, self-disciplined and straightforward. He lived for 101 years. He was awarded the highest honor of Bharat Ratna. The Bharata Ratna. Sir M. Vishwesvaraya. How do you know that about the most of all this name was a favorite of name. He was no word of this 7th standard. You are the life story. You have the life story about observation Sir M. Vishwesvaraya. Sir M. Vishwesvaraya was a Diwan of Mysore state. ಅಲ್ವಾ ಮೈಸೂರು ಸ್ಟೇಟ್ನಲ್ಲಿ ದಿವಾನರಾಗಿದ್ದರು ಅಲ್ವಾ. ಇಂದಿನ ಮೈಸೂರು ಸ್ಟೇಟ್ನಲ್ಲಿದ್ದಂಥ ಅದರಲ್ಲಿ ಒಂದು ದಿವಾನರಾಗಿ ರಾಜರ ವಯಸ್ಸಿನಲ್ಲಿ ಮೈಸೂರು ಅರಮನೆ ನೋಡಿದಿರಲ್ಲ, ಅಲ್ಲಿ ಆ ಒಂದು ಸ್ಟೇಟ್ ಅಲ್ಲಿ ಒಂದು ರಾಜ್ಯ ಅವು ಇಂದಿನ ಅಲ್ಲಿ ಮೈಸೂರು ರಾಜ್ಯನೇ ಒಂದು ಸಪ್ರೇಟ್ ಆಗಿ ಆಳ್ವಿಕೆಯನ್ನು ನಡೆಸುತ್ತಿತ್ತು. ಅಲ್ಲಿ ಇವರು ದಿವಾನರಾಗಿ ಕೆಲಸವನ್ನು ಮಾಡಿದರು. ಮೈಸೂರು ಸ್ಟೇಟ್ ಎಸ್ ಎ ಸ್ಟೂಡೆಂಟ್ ಈಸ್ ಅರ್ನ್ಡ್ ದ ಮನಿ ಬೈ ಗಿವಿಂಗ್ ದ ಟ್ಯೂಷನ್ ಟು ದ ಸ್ಟೂಡೆಂಟ್ಸ್ ಟು ಪೇ ಇಸ್ ಎ ಸ್ಕೂಲ್ ಫೀಸ್. ನೋಡಿ, ಎಸ್ ಎ ಸ್ಟೂಡೆಂಟ್ಸ್ ಇದ್ದಾಗ ಆಲ್ ಆರ್ ಯು ಆರ್ ದ ಸ್ಟೂಡೆಂಟ್ಸ್. ಸೇಮ್ ರೀತಿ Sir M. Vishwesvaraya is early life was a students. He was earned money. Students ಇದ್ದಾಗ ಔಟ್ ಇದ್ದ ಮನಿ Sir M. Vishwesvaraya ಅಲ್ಲಿ ಯಾಕೆ ಈ ಅರ್ನ್ ಮಾಡ್ತಿದ್ರು ಅಲ್ವಾ. ಸ್ಟೂಡೆಂಟ್ ಆಗಿದ್ದಾಗ ಇಟ್ ಇಸ್ ನಾಟ್ ಎ ಡಿಪೆಂಡ್ ಆಫ್ ದಿಸ್ ಹಿಸ್ ಪೇರೆಂಟ್ಸ್. ಇಟ್ ಇಸ್ ನಾಟ್ ಎ ಡಿಪೆಂಡ್ಸ್ ಆಫ್ ದಿಸ್ ಪೇರೆಂಟ್. ಯಾಕೆಂದರೆ ಇಸ್ ಕೇಮ್ ಟು ಫ್ರಮ್ ಟು ದ ಪೂರ್ ಫ್ಯಾಮಿಲಿ. ಇಟ್ ಇಸ್ ನಾಟ್ ಎ ಅಲ್ವಾ. ಇಟ್ ಇಸ್ ನಾಟ್ ಕೇಮ್ ಫ್ರಮ್ ಟು ದ ಪೂರ್ ಫ್ಯಾಮಿಲಿ. ಇಟ್ ಇಸ್ ನಾಟ್ ಎ ಅಲ್ಲಪ್ಪ ಗಿವ್ ಫಾರ್ ದ ಎನಿ ಟ್ಯೂಷನ್ ಫೀ ಅಲ್ವಾ. ವೆರಿ ವಾಸ್ ಎ ವೆರಿ ಅಲ್ಲಪ್ಪ ಪೂರ್ ಫ್ಯಾಮಿಲಿ. ಅದರಿಂದ ಅವರು ಸಹ ಸ್ಕೂಲ್ ಫೀನು ಸಹ ಕಟ್ಟೋದಕ್ಕೆ ಅವರ ಪೇರೆಂಟ್ಸ್ಗಳಿಗೆ ಆಗ್ತಿರಲಿಲ್ಲ. ಆದ್ದರಿಂದಾಗಿ ಈ 100 ಮೈ ಗಿವಿಂಗ್ ದ ಟ್ಯೂಷನ್ ಅದಕ್ಕೆ ಸ್ಟೂಡೆಂಟ್ಸ್ ಆಗಿದ್ದಾಗಲೇ ಅವರು ಟ್ಯೂಷನ್ನನ್ನು ಹೇಳಿ ಬೇರೆ ಹುಡುಗರಿಗೆ ಮನೆ ಪಾಠವನ್ನು ಹೇಳಿ ಅಲ್ವಾ. ಟ್ಯೂಷನ್ ಮನೆ ಪಾಠವನ್ನು ಹೇಳಿ ಹಣವನ್ನು ಗಳಿಸ್ತಾಯಿದ್ರು. ಹಣವನ್ನು ಗಳಿಸಿ ಅದೇ ಮಾಡ್ತಿದ್ರು ಸ್ಟೂಡೆಂಟ್ಸ್ ದ ಪೇ ಟು ದ ಸ್ಕೂಲ್ ಫೀಸ್ ಅಲ್ಲ. ಸ್ಟೂಡೆಂಟ್ಸ್ ಪೇ ಮಾಡಿದ್ದನ್ನು ಅವರು ಸ್ಕೂಲ್ ಫೀಯನ್ನು ಕಟ್ಟಿದ್ರು ಅಲ್ವಾ. ಸ್ಕೂಲ್ ಫೀಯನ್ನು ಕಟ್ಟಿದ್ರು. ನಿಮಗೆ ಈಗಾಗಲೇ ನಿಮ್ಮ ತಂದೆ ತಾಯಿಗಳು ಬೇಕಾದಷ್ಟು ಹಣವನ್ನು ಕೊಟ್ಟರು ಸಹ ಪಾಕೆಟ್ ಮನಿಯನ್ನು ಕೊಡ್ತಾರೆ. ಪಾಕೆಟ್ ಮನಿಯನ್ನು ಕೊಟ್ಟು ಸಹ ನೀವು ಓದೋದು ಕಷ್ಟ. ಅವರು ವಿತೌಟ್ ದಿಸ್ ಅಲ್ಲ ವಿತೌಟ್ ಈ ಇಸ್ ನಾಟ್ ಪೇರೆಂಟ್ಸ್ ಟು ಗಿವ್ ಫಾರ್ ದ ಎನಿ ಟ್ಯೂಷನ್ ಫೀ ಅಲ್ವಾ. ಗಿವ್ ಫಾರ್ ದ ಎನಿ ಟ್ಯೂಷನ್ ಫೀ ಬಟ್ ಯುವರ್ ಸ್ಟೂಡೆಂಟ್ಸ್ ಆಲ್ಸೋ ಪೇ ಟು ದ ಸ್ಕೂಲ್. ಆ ಸ್ಟೂಡೆಂಟ್ಸ್ ಪೇ ಮಾಡಿದ್ದನ್ನು ಟ್ಯೂಷನ್ ಮಾಡಿ ಸ್ಟೂಡೆಂಟ್ಸ್ ಕೊಟ್ಟಿದ್ದಂಥ ಬೇರೆ ವಿದ್ಯಾರ್ಥಿಗಳು ಕೊಟ್ಟಂಥ ಹಣವನ್ನು ಅವ್ರು ಸ್ಕೂಲ್ ಫೀಗೆ ಬಳಸ್ತಾಯಿದ್ರು, ಕಟ್ತಾಯಿದ್ರು. ಇಲ್ಲಿ ಹೆಂಗೆ ಈ ಮೇರೆ ನೇಮ್ ಆಸ್ ದ ಚೀಫ್ ಎಂಜಿನಿಯರ್ ಅಲ್ವಾ. ಅವರು ಚೀಫ್ ಎಂಜಿನಿಯರ್ ಆದ ಮುಂದೆ ಓದಿ ಕಷ್ಟಪಟ್ಟು ಓದಿದ್ದಾಗಿ ಅವ್ರು ಸಾಧನೆಯನ್ನು ಮಾಡಿ ಇಂಜಿನಿಯರ್ ಆದಮೇಲೆ ಈ ಮೇಡ್ ಎ ನೇಮ್ ಆಸ್ ದ ಚೀಫ್ ಇಂಜಿನಿಯರ್ ಆದರು. ಚೀಫ್ ಇಂಜಿನಿಯರ್ ಸ್ಟೇಟ್ ಆಫ್ ದೀಸ್ ಮೈಸೂರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಆಗಿ ನೇಮಕ ಆಗ್ತಾರೆ. ಚೀಫ್ ಇಂಜಿನಿಯರ್ ಅಲ್ವಾ. ಚೀಫ್ ಇಂಜಿನಿಯರ್ ಆಗಿ ನೇಮಕ ಆಗ್ತಾರೆ. ಮೈಸೂರು ಸ್ಟೇಟ್ನ ಚೀಫ್ ಇಂಜಿನಿಯರ್ ಆಗಿ ನೇಮಕ ಆದಮೇಲೆ ನೋಡಿ ಇಸ್ ದ ಮೆನಿ ಆಫ್ ದಿಸ್ ವರ್ಕ್ ಇಸ್ ಡೂ ದ ಮೆನಿ ಆಫ್ ದಿಸ್ ವರ್ಕ್ ದ ಲೇಟೆಸ್ಟ್ಲಿ ದ ಮೇಡ್ ಆಫ್ ದಿಸ್ ನೇಮ್ ಈ ಮೇಡ್ ಆಫ್ ದಿಸ್ ಮೆನಿ ಹಲವಾರು ಉತ್ತಮ ಕೆಲಸವನ್ನು ಮಾಡಿ ಅಲ್ವಾ ಗುಡ್ ನೇಮ್ ಪಡಿತಾರೆ. ಒಳ್ಳೆಯ ಒಂದು ನೇಮನ್ನು ಪಡಿತಾರೆ. ಒಳ್ಳೆಯ ಉತ್ತಮವಾದಂಥ ಒಬ್ಬ ವ್ಯಕ್ತಿ ಅಲ್ವಾ, ಉತ್ತಮವಾದಂಥ ಒಬ್ಬ ಕೆಲಸಗಾರ ಅಂಥೇಳಿ ಮೇಲೆ ಕೆಲಸವನ್ನು ಮಾಡಿ ಲೇಟರ್ಸ್ ದಿವಾನ್ ಆಫ್ ಮೈಸೂರು. ಈ ಉತ್ತಮವಾದ ಕಾರ್ಯವನ್ನು ಮಾಡಿದಿಂದಾಗಿ ಅವ್ರನ್ನ ದಿವಾನರಾಗಿ ನೇಮಕ ಮಾಡ್ತಾರೆ. ಮೈಸೂರು ಸಂಸ್ಥಾನದ ದಿವಾನರಾಗಿ ನೇಮಕವನ್ನು ಮಾಡ್ತಾರೆ ಅಲ್ವಾ. ಇವೆಲ್ಲ ಮೈಸೂರು ಸಂಸ್ಥಾನದ ಬಗ್ಗೆ ಹಿಸ್ಟ್ರಿಯಲ್ಲಿ ಇತಿಹಾಸದಲ್ಲಿ ಓದಿರ್ತೀರಾ. ಮೈಸೂರು ಸಂಸ್ಥಾನದ ದಿವಾನರಾಗಿ ನೇಮಕ ಆಗ್ತಾರೆ. ನೇಮಕ ಆದಮೇಲೆ ಆಫ್ ಮೈಸೂರು ಅಲ್ವಾ. ಈ ವಾಸ್ ಆಲ್ವೇಸ್ ದ ಬಿಸ್ನೆಸ್ ಅಂಡ್ ಯೂಸ್ಫುಲ್ ಹಬ್ ವರ್ಕ್. ಯಾವಾಗಲೂ ದಿವಾನ ಆದಮೇಲೆ ಯಾವಾಗಲೂ ಸಹ ಬ್ಯುಸಿಯಾಗಿರ್ತಿದ್ರು. ಇಟ್ ಇಸ್ ನಾಟ್ ಎ
idol of this life. It is not the idol of his life. ಯಾವಾಗಲೂ he was always the busy in some of useful work. ಉತ್ತಮವಾದ ಕೆಲಸವನ್ನು ಮಾಡ್ತಾರೆ. ಉತ್ತಮವಾದ ಕೆಲಸವನ್ನು ಆಲ್ವೇಸ್ ಯಾವಾಗಲೂ ಬ್ಯುಸಿ ಆಗಿದ್ದರಿಂದ ಸೇಮ್ ಟು ದ ಬ್ಯುಸಿ ಬಿ ಔಟ್ ಟು ದ ಬಿ ಆಫ್ ಬ್ಯುಸಿ ಅಂತಿದೆಯೋ ಸೇಮ್ ಟು ದ ಸರ್ ಎಂ ವಿಶ್ವೇಶ್ವರಯ್ಯ ಇಸ್ ಲೈಫ್ ವಾಸ್ ವೆರಿ ಬ್ಯುಸಿ ಅಲ್ವಾ. ಅವರು ಬಹಳ ಬ್ಯುಸಿ ಆಗಿರ್ತಿದ್ರು ಅಂದ್ರೆ ನೋಡಿ ಅವರು ಈ ಕೇಮ್ ಫ್ರಮ್ ಟು ದ ಪೂರ್ ಫ್ಯಾಮಿಲಿ. ಇಟ್ ಇಸ್ ನಾಟ್ his parents was not a peace ಅಲ್ವಾ. not gave to the P and he was not a ಅಲ್ಲಪ್ಪ peace P ಅನ್ನ ಕೊಡ್ತಿಲ್ಲ. but he is not a earned the money. he is the earned the money and tuition. you get a tuitions and the students of the some students of the tuition to pay to the students the pay the school was at the time school get a P to get a P ಅನ್ನ ಅಲ್ವಾ. ಅದರಲ್ಲಿ ಬಂದಂಥ ಹಾಗೆ ಮೇಡ್ ಎ ನೇಮ್ ಆಫ್ ನೆಕ್ಸ್ಟ್ ವಾಸ್ ಎ ವೆರಿ ಗುಡ್ ಹಾರ್ಡ್ ವರ್ಕ್ಸ್ ಅಲ್ಲಿ ಅಲ್ವಾ. ನೆಕ್ಸ್ಟ್ ಈ ವಾಸ್ ಎ ಮೇಡ್ ಎ ನೇಮ್ ಆಫ್ ದಿಸ್ ಚೀಫ್ ಎಂಜಿನಿಯರ್ ಅಟ್ ಎ ಟೈಮ್ ವಾಸ್ ಎ ಹಾರ್ಡ್ ವರ್ಕ್ ಈ ವಾಸ್ ಎ ಅಟ್ ಎ ಟೈಮ್ saw that the at the time of the need of the work of this saw the kings and even was a he was a latest and diwan of the Mysore. He came to the Diwan of Mysore to the name that ದೇವ್ ಕಿಂಗ್ಸ್ ಅಲ್ಲಿ ರಾಜರುಗಳು ದಿವಾನರಾಗಿ ನೇಮಕವನ್ನು ಮಾಡ್ತಾರೆ. he was always the busy in some useful work and the others. ಬೇರೆಯವರಿಗಿನ್ನ ಅದಕ್ಕೆ ಹೋಲಿಸಿದಾಗ ಅವರು ಬಹಳ ಉತ್ತಮವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಜೀವನದಲ್ಲಿ ಅತ್ಯುತ್ತಮವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಅಲ್ಲಿ ನೋಡಿದಟ್ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಿರುವಂಥ ಕೆಲಸಗಳು ಇಂದು ನಮ್ಮ ಕಣ್ಣ ಮುಂದೆ ಯಾವುದು KRS ಅನ್ನು ಕಟ್ಟಿದ್ದನ್ನು ನೋಡ್ಬೋದು. ಹಾಗೆ ಇವೆಲ್ಲವೂ ಸಹ ನಿಮ್ಮ ಡ್ಯಾಮ್ಗಳು ಸಹ ಕೆಲವು ಡ್ಯಾಮ್ಗಳು ಮತ್ತು ಕೆಲವು ಸೇತುವೆಗಳು ಈ ಕಟ್ಟಿರುವಂಥ ಕೆಲವು ಬಿಲ್ಡಿಂಗ್ಗಳು ಅರಮನೆಗಿಂತ ಕೆಲವು ಬಿಲ್ಡಿಂಗ್ಗಳು ಅವೆಲ್ಲವೂ ಸಹ ಅವರ ಒಂದು ಪ್ಲ್ಯಾನ್ ಮೇಲೆ ನಿಮಿತ್ತವಾಗಿರ್ಬೋದು ಅಂತೇಳಿ ಹೇಳ್ಬೋದು ಅಲ್ವಾ. ಯೂಸ್ ಟು ದ ವರ್ಕ್ ದ ನೆಕ್ಸ್ಟ್ ಯೂಸ್ಫುಲ್ ವರ್ಕ್ ದೆನ್ ವಾಸ್ ದಟ್ ನೋಡಿ ಇವಾಸ್ ಎ ಡೇ ಆಫ್ ದಿಸ್ ವರ್ಕ್ ಹೌ ಮೆನಿ ದ ಟೈಮ್ಸ್ ಆಫ್ ದ ಡೇ ವರ್ಕ್ಸ್ ಇಲ್ಲಿ ಯೂಸ್ ಟು ದ ವರ್ಕ್ ಫಾರ್ ದ ಮೋರ್ ದ್ಯಾನ್ 10 hours. ಇಲ್ಲಿ ಅವರು ಒಂದು ದಿನಕ್ಕೆ 10 ಗಂಟೆಗಳ ಕಾಲ ಕೆಲಸವನ್ನು 10 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾರೆ. 10 hours ದ ವರ್ಕ್ ಆಫ್ ದ ಫಾರ್ ಎ ಡೇ. ಒಂದು ಡೇಗೆ ಸ್ವಲ್ಪ ಎಡೆಗೆ 10 ಗಂಟೆಯಲ್ಲಿ ಮಾಡ್ತಿದ್ರು. ಸರ್ ನೀವು ಸಾಮಾನ್ಯವಾಗಿ ಬೆಳಗಿಂದ ಸಹ 10 ಗಂಟೆಯಿಂದ ಮಧ್ಯಾಹ್ನ 4 ಮಿನಿಟ್ ಕಂಟಿನ್ಯೂಸ್ ಅಂದರೆ ಒದ್ದಾಡ್ತಿರ್ತೀರಲ್ಲಿ ಅಲ್ವಾ. ಒದ್ದಾಡಲ್ವಾ ಸಹ ಬಿಡಿ ಸಹ ಸ್ವಲ್ಪ ಆಟ ಆಡ್ತೀವಿ ಆಮೇಲೆ ಸ್ವಲ್ಪ ಹೊತ್ತು ಸಹ ಬ್ರೇಕ್ ಬರ್ತೀವಿ ಸಹ. ಎಷ್ಟು ಜನ ಒಂದು ಪೀರಿಯಡ್ ರಾತ್ರಿ ನಗಲಲ್ಲಿ ಎದ್ದೋಕೆ ಆಡ್ತೀವಿ ಅಲ್ವಾ. ಆಗಲ್ಲ. ಯೂಸ್ ಟು ವರ್ಕ್ ಆಫ್ ಮೋರ್ ದ್ಯಾನ್ ದ 10 hours ದ ವರ್ಕ್ ಆಫ್ ದಿಸ್ ಡೇ. 10 hours ಕೆಲಸವನ್ನು ಮಾಡ್ತಾರೆ ನೋಡಿ. ಎಷ್ಟು ಟೈಮ್ ಮಾಡಿದ್ರು ಅಲ್ಲ. ಔಟ್ ಟು ದ ಬಿಸಿ ಆಫ್ ದ ಸರ್ ಎಂ ವಿಶ್ವೇಶ್ವರಯ್ಯ ಮೋರ್ ದ್ಯಾನ್ 10 hours. ಹಿ ವಾಸ್ ಎ ಪಂಕ್ಚುವಲ್ ಸೆಲ್ಫ್ ಡಿಸಿಪ್ಲಿನ್ಡ್ ನೋಡಿ. ಹಿ ವಾಸ್ ಎ ಪಂಕ್ಚುವಲ್ಸ್ ಅವ್ರ ಲೈಫ್ ಒಳ್ಳೆ ಪಂಕ್ಚುವಲಿಟಿ ಇತ್ತು. ಪಂಕ್ಚುವಲ್ ಲೈಫ್ ಇಟ್ ಈಸ್ ನಾಟ್ ಎ ಪಂಕ್ಚುವಲ್ಸ್ ಒಳ್ಳೆ ಲೈಫ್ನಲ್ಲಿ ಒಂದು ಪಂಕ್ಚುವಲಿಟಿ ಇಟ್ಕೊಂಡಿದ್ರು ಅಲ್ವಾ. ನಾವು ಲೈಫ್ನಲ್ಲಿ ನೀವು ಸಹ ಹಂಗೆ ಪಂಕ್ಚುವಲಿಟಿ ಇಟ್ಕೋಬೇಕು. ಹೆಂಗೆಂದರೆ ಬೆಳಿಗ್ಗೆ ಹೇಳೋದು ಎಷ್ಟೊತ್ತಿಗೆ ಹೇಳಬೇಕು, ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು ಅಂದರೆ ಹೇಳೋದು. ಮತ್ತು ಅವ್ರ ಕೆಲಸವನ್ನು ಮತ್ತೆ ಎಷ್ಟು ಗಂಟೆಗೆ ಮಾಡಬೇಕು, ಇವಾಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓದಬೇಕು. ಹಾಗೆ ಜೀವನದಲ್ಲಿ ಊಟ ಯಾವಾಗ, ತಿಂಡಿ ಯಾವಾಗ ಎಲ್ಲವೂ ಸಹ ಒಂದು ಟೈಮ್ ಇರಬೇಕು. ಆ ಟೈಮಲ್ಲಿ ಪಂಕ್ಚುವಲ್ ಲೈಫನ್ನು ಮಾಡ್ತಾಯಿದ್ರು. ಹಾಗೆ ಸೆಲ್ಫ್ ಡಿಸಿಪ್ಲಿನ್ ಅಲ್ಲಿತ್ತು. ಅವರಿಗೆ ತನ್ನದೇ ಆದಂಥ ಒಂದು ವಿಧೇಯತೆ ಡಿಸಿಪ್ಲಿನ್ ಇತ್ತು ಅಲ್ವಾ. ಒಂದು ಸ್ವಲ್ಪ ಡಿಸಿಪ್ಲಿನ್ ಇತ್ತು. ಹೇಗೆ ಕಲ್ತ್ಕೋಬೇಕು ಅಲ್ವಾ. ತನ್ನದೇ ಡಿಸಿಪ್ಲಿನ್ ಇತ್ತು ಅಲ್ವಾ. ಯಾವ ಡಿಸಿಪ್ಲಿನ್ ಹೇಗೆ ಡಿಸಿಪ್ಲಿನ್ ಆಗಿ ಹೋಗ್ತದೆ ಸೆಲ್ಫ್ ಡಿಸಿಪ್ಲಿನ್ ಅಲ್ವಾ. ಇಟ್ ವಾಸ್ ಎ ಒನ್ ಆಫ್ ದಿಸ್ ಸೆಲ್ಫ್ ಡಿಸಿಪ್ಲಿನ್ ವಾಸ್ ಎ ಫಾಲೋ ದಟ್ ದಿಸ್ ಎವ್ರಿ ಒನ್ ಆಫ್ ಪರ್ಸನ್ ದೀಸ್ ಆರ್ ಪಂಕ್ಚುವಲ್ ಆಫ್ ಲೈಫ್ ಡಿಸಿಪ್ಲಿನ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಅಲ್ವಾ. ಇದೇ ಸ್ಟ್ರೈಟ್ ಫಾರ್ವರ್ಡ್. ಇವನ್ ಎನಿ ಒನ್ ಆಫ್ ಪರ್ಸನ್ ಇಟ್ ಇಸ್ ನಾಟ್ ಎ ಸ್ಟ್ರೈಟ್ ಫಾರ್ವರ್ಡ್. ಇವತ್ತು ಪ್ಲೇ ಅಲ್ಪ ಪ್ರತಿಯೊಬ್ಬರು ಸಹ ಸುಳ್ಳೆಲ್ಲ ಹೇಳ್ತಾರೆ ಅಲ್ವಾ. ಪ್ಲೀಸ್ ಟೆಲ್ ಮೀ ದ ಎನಿ ಒನ್ ಟೈಮ್ಸ್ ಯು ಟೆಲ್ ಅಬೌಟ್ ಆಫ್ ದಿಸ್ ಲೇ ಅಲ್ವಾ. ಸ್ಟ್ರೈಟ್ ಫಾರ್ವರ್ಡ್ ಇಟ್ ಇಸ್ ನಾಟ್ ಎ ಪ್ಲೇ, ಇಟ್ ಇಸ್ ದ ಲೈಫ್ ದ ಫಾಲೋಡ್ ದ ಸ್ಟ್ರೈಟ್ ಫಾರ್ವರ್ಡ್. ಎಷ್ಟೇ ಯಾರೇ ದಿವಸ ಅವರಿಗೆ ಸ್ಟ್ರೈಟ್ ಫಾರ್ವರ್ಡ್ಗೆ ಕೆಲಸವನ್ನು ಮಾಡುತ್ತೆ
ಸ್ಟ್ರೈಟ್ ಫಾರ್ವರ್ಡ್. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೆಲಸವನ್ನು ಮಾಡ್ತೀವಿ. ಇಸ್ ದ ಫಾರ್ವರ್ಡ್ ಅಂತ these punctualities are life. The punctual, straight forward, punctual, discipline, and correct forward. He lived for the 101 days. How many days after the great Vishwesvaraya lived? Right for the he lived for this 101 years. ನೋಡಿ ಅವರು ಬದುಕಿದ್ದು ಅಷ್ಟು ಕಾರ್ಯತತ್ಪರರಾಗಿದ್ದರಿಂದ, ಅಷ್ಟು ಕಾರ್ಯವನ್ನು ಶ್ರಮದಿಂದ ಮಾಡಿದಾಗಿ ಅವರು ಅಷ್ಟೇ ದೃಢಕಾಯವಾಗಿದ್ದರು ಅಲ್ವಾ. ಇಲ್ಲಿ ನೋಡಿ, ಈ ಲೈಫ್ ಫಾರ್ 100 days ಈ ವಾಸ್ ಎ ಅವಾರ್ಡೆಡ್ ಆಫ್ ಹೈಯೆಸ್ಟ್ ಆನರ್. ಅವರಿಗೆ ನೋಡಿ ಭಾರತ ಸರ್ಕಾರ ಅವರಿಗೆ ಒಂದು ದೊಡ್ಡ ಅವಾರ್ಡೆಡ್ ಗೌರವ ಪದವಿಯನ್ನು ಕೊಡ್ತಾರೆ. ಯಾವುದು ಯಾವುದು ಹೈಯೆಸ್ಟ್ ಆನರ್, ಈ ಭಾರತ ರತ್ನ. ಭಾರತ ದೇಶದಲ್ಲೇ ಅತ್ಯುನ್ನತವಾದಂಥ ಆನರ್ಸ್ ಒಂದು ಆ ಪಂಕ್ಷದಲ್ಲಿ ಒಂದು ಅತ್ಯುನ್ನತವಾದ ಅತ್ಯುನ್ನತವಾದಂಥ ಗೌರವವಾದಂಥ ಪದವಿಯನ್ನು ಕೊಡ್ತಾರೆ. ಅದು ಭಾರತ ರತ್ನ ಅವಾರ್ಡೆಡ್ ಅಲ್ವಾ. ಅವರಿಗೆ ಅತ್ಯುನ್ನತವಾದ ಒಂದು ಅವಾರ್ಡನ್ನು ಹೈಯೆಸ್ಟ್ ಗೌರವಿತವಾಗಿ ಗೌರವಿತವಾಗಿ ಒಂದು ಭಾರತ ರತ್ನ ಅವಾರ್ಡನ್ನು ಇವರಿಗೆ ಬರ್ತದೆ ಅಲ್ವಾ. ಅದಂತ ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ದ ಕ್ವಶನ್ಸ್. ವಾಟ್ ಟೈಮ್ ಡು ಯು ಗೆಟ್ ಫಾರ್ ದ ನೋಡಿ in question answer please. Ready? The following answer the following the questions. What time do you get up in the morning? ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ? ನೋಡಿ ಕ್ವಶನ್ಸ್, ಇದು ಜನರಲ್ ಕ್ವಶನ್. ನೀವು ಎಷ್ಟೊತ್ತಿಗೆ ಹೇಳ್ತೀರಾ? ಸರ್ ಐ ಆಮ್ ದ ಗೆಟ್ ಅಪ್ ಫಾರ್ ದ 5 o'clock ಅಂತ ಹೇಳ್ತೀರಾ. ಕೆಲವರು ಗೆಟ್ ಅಪ್ ಫಾರ್ ದ 8 o'clock ಸರ್, ಗೆಟ್ ಅಪ್ ಫಾರ್ ದ 9 o'clock ಸಹ ಹೇಳೋದು ಇದ್ದೀರಾ ಅಲ್ವಾ ಅಂತಿಲ್ಲ. ಇದು ವಾಟ್ ಟೈಮ್ ಡು ವಿನ್ ಗೆಟ್ ಅಪ್ ಇನ್ ಅರ್ಲಿ ಮಾರ್ನಿಂಗ್ ಅಲ್ವಾ. ಯು ಆರ್ ದ ಗೆಟ್ ಅಪ್ ಫಾರ್ ದಿಸ್ ದಿ ಅರ್ಲಿ ಮಾರ್ನಿಂಗ್ ದ 5 o'clock. ಇಟ್ ಇಸ್ ಎ ವೆರಿ ಗುಡ್ ದ ಹ್ಯಾಬಿಟ್ಸ್ ಅಲ್ಲ, ಅದನ್ನು ಬೆಳೆಸಲಿ ಅಲ್ವಾ. ಸ್ಟೂಡೆಂಟ್ಸ್ ಇಲ್ಲಿ ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು ಅಲ್ವಾ. ಅಲ್ಲಿ ಸುಮ್ಮನೆ ಕುದುರೆ ತೂಗಿಸೋದಲ್ಲ, ಓದಬೇಕಲ್ವಾ. ಹೀಗೆ ಓದುವುದನ್ನು ಅಭ್ಯಾಸ ಮಾಡಿ. ಡು ಯು ಪ್ಲೇ ಆರ್ ಸ್ಟಡಿ ಇನ್ ದ ಮಾರ್ನಿಂಗ್ ಅಲ್ವಾ. ಡು ಯು ಪ್ಲೇ ಆರ್ ಸ್ಟಡಿ ಇನ್ ದ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ನೀವು ಆಟ ಆಡ್ತೀರಾ? ಆಟನೇ ನಿಷ್ಠೆಯಿಂದ ಆಡಿ ಅಲ್ವಾ. ಅದನ್ನೇ ಭಾಳ ಇಂಟ್ರೆಸ್ಟ್ ಆಗಿ ಏನು ಮಾಡ್ತೀರೋ ಅದನ್ನು ಭಾಳ ಅಲ್ವಾ ಇಂಟ್ರೆಸ್ಟ್ ಅಲ್ವಾ ಆಗಿ ಮಾಡಬೇಕು. ನೀವು ಓದ್ತೀರಾ ಬೆಳಿಗ್ಗೆ ಎದ್ದು ಬೇಗ ಎದ್ದು ಓದ್ಬೋದು. ಕೆಲವರು ಆಟವನ್ನು ಸಹ ಮಾಡಬೇಕು. ಏನು ನೀವು ಅದು ಇವುದ ಎಂಟೈರ್ಲಿ ಡಿಪೆಂಡೆಂಟ್ ಇವಾಗ ಪೇರೆಂಟ್ಸ್ ಫಾರ್ ದ ಬುಕ್ಸ್ ಅಂಡ್ the books and paying fees and only if you not how do you earn the money. ನೀವು are you the entirely are you the entirely dependent of your the parents books of the are you most of the students the dependent on the parents of the books are you get it is not a own earning of money, it is not a dependent for the. Dear all the students, welcome to the today classes. Are you last the classes? You are our good of this the lesson of this the day in the ashrams. The day in the ashrams. ಮತ್ತೆ Sir C.V. Raman. This lesson was also the about of this the theory of this the lessons. Today these classes. Now over the poems. Poem. The little busy bee. The little busy bee. ಈ little busy bee ಅಂದರೆ ಚಿಕ್ಕ ಒಂದು ಜೇನುನೊಣ ಹೇಗೆ ತನ್ನ ಕಾರ್ಯನಿರತವಾಗಿರ್ತದೆ, ಯಾವಾಗಲೂ ಬ್ಯುಸಿ ಆಗಿರ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಈ ಪಯಂ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇಲ್ಲಿ ದಿಸ್ ಲೆಸನ್ ವಾಸ್ ರಿಟನ್ ದಿಸ್ ಪಯಂ ವಾಸ್ ರಿಟನ್ ಬೈ ಐಸಕ್ ವಾಟ್ಸ್ ಅಂತ. ದಿಸ್ ಪಯಂ ವಾಸ್ ರಿಟನ್ ಬೈ ಐಸಕ್ ವಾಟ್ಸ್. ಈ ಪಯಂ ಅಂತ ಬರೋದ್ರಲ್ಲಿ ಐಸಕ್ ವಾಟ್ಸ್ ಅಂತ. ಐಸಕ್ ವಾಟ್ಸ್ he know of this poet.
You ನೋಡಿ, Isaac was born on July 17, 1674 and died on November 25, 1748. He had a masterate of Latin, Greek, Hebrew and French. The first Timon book composed by him for the children was Ore Lyric. His popular hymns are O God, our help in ages past, the Pasma of David, and Jesus cell regions. Sorry. Early Isaac was when he was born. Isaac was born on July 17, 1674 and died on November 25, 1748. When he was died on November 25, 1748. ಅಲ್ವಾ? ಅವ್ರು ಹುಟ್ಟಿದ್ದು ಜುಲೈ 17, 1964. ಅವ್ರು ಸಾವನ್ನಪ್ಪಿದ್ದು ತಯಾರಾಗಿದ್ದು November 25, 1748. Here a masterate. Which are these masterate of these languages? Alva? Which are the language of the Isaac was a masterate. Alva? Which are here a masterate the language of the language? Latin, Greek, Hebrew and French. Latin, Greek, Hebrew and French. These all languages are masterate. Despite the first Ayman books composed by him for children was Ore Lyrics. The first Aymans. What is the meaning of Ayman? They were ಸ್ತೋತ್ರಗಳು. ನೀವು ಸ್ತೋತ್ರ ಅಂತೀರ. Or he was a priest. Alva? Or he was priest in the temples. The worship on the gods. At the times, tell about of the priest, the hymns, ದೇವರ ಸ್ತೋತ್ರಗಳನ್ನು ಹಾಡೋದನ್ನು ನೀವು ಕೇಳಿದಿರ ಅಲ್ವಾ? ನೀವು ಇಲ್ಲೂ ಸಹ ಒಬ್ಬ ಪ್ರೀಸ್ಟ್ ಪೂಜಾರಿ ದೇವರನ್ನ ಪೂಜೆ ಮಾಡಬೇಕಾದ್ರೆ what are doing the tell about of these hymns, the tell about of the hymn books ಅಲ್ಲಿ ಬರ್ತಾರೆ. ಈ ಹೈಮನ್ಸ್ ಬುಕ್ಗಳನ್ನ ದೇವರ ಸ್ತೋತ್ರಗಳ ಬುಕ್ಗಳನ್ನ ಕಂಪೋಸ್ ಮಾಡಿ ಬೈ ಫ್ರಮ್ ಹಿಮ್ ಫಾರ್ ಎ ಚಿಲ್ಡ್ರನ್ ಇದ್ದಾಗಲೇ ಅವನು ಕೆವಾಗ ಅವನು ಚಿಲ್ಡ್ರನ್ ಮಗು ಸಣ್ಣವನಿದ್ದಾಗಲೇ ನೋಡಿ ಅವನಿಗೆ ವಾಸೆ ಒರೆ ಲಿರಿಕ್ಸನ್ನು ಬರೆದಿದ್ದ. ಒರೆ ಎಂಬ ಲಿರಿಕ್ಸನ್ನು ಒಂದು ಸ್ತೋತ್ರವನ್ನು ಬರೆದಿದ್ದ. ಇಸ್ ಪಾಪ್ಯುಲರ್ ಆಫ್ ಹೈಮನ್ಸ್ ಆರ್ ವಿಚ್ ಆರ್ ದ ಪಾಪ್ಯುಲರ್ ಆಫ್ ಹೈಮನ್ಸ್ ಅಲ್ಲ ಅವನು ಬರೆದಂಥ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂಥ ಹೈಮನ್ ಸ್ತೋತ್ರಗಳು ಯಾವುವು? ದೇವರ ಸ್ತೋತ್ರಗಳು ಯಾವುದೇ ಓ ಗಾಡ್ ಅವರ್ ಹೆಲ್ಪ್ ಇನ್ ಏಜಸ್ ಪಾಸ್ಟ್ ಅಲ್ವಾ? ಗಾಡ್ ಅವರ್ ಹೆಲ್ಪ್ ಇನ್ ಏಜಸ್ ಪಾಸ್ಟ್. ಇನ್ನೊಂದು ನೆಕ್ಸ್ಟು ದ ಪಾಮ್ಸ್ ಆಫ್ ಡೇವಿಡ್. ನೆಕ್ಸ್ಟ್ ಅದರ ಒಂದು ವಿಷಯ ಜೀಸಸ್ ಶೆಲ್ ರೈಸನ್ ಅಂತಲೇ ಈ ಮೂರು ಪಯಗಳು ಅತ್ಯಂತ ಪಾಪ್ಯುಲರ್ ಆದಂಥ ಹೈಮನ್ಸ್ಗಳು ಅಲ್ವಾ? ಅತ್ಯಂತ ಪಾಪ್ಯುಲರ್ ಆದಂಥ ಹೈಮನ್ಸ್ಗಳು ಅಲ್ವಾ? ವಿಚ್ ಆರ್ ದ ಪಾಪ್ಯುಲರ್ ಆಫ್ ಹೈಮನ್ಸ್ ವಿಚ್ ಆರ್ ದ ಪಾಪ್ಯುಲರ್ ಆಫ್ ಹೈಮನ್ಸ್ ಐಸಕ್ ವಾಟ್ಸ್ ಅಲ್ವಾ? ಐಸಕ್ ವಾಟ್ಸ್ ಅಂತ ಕೇಳ್ಬೋದು ಅಲ್ವಾ? ಯಾವುದು? ಓ ಗಾಡ್ ಅವರ್ ಹೆಲ್ಪ್ ಅಂಡ್ ಇನ್ ಏಜಸ್ ಪಾಸ್ಟ್. ನೆಕ್ಸ್ಟ್ ಒನ್ ದ ಪಾಮ್ಸ್ ಆಫ್ ಡೇವಿಡ್. ನೆಕ್ಸ್ಟ್ ಒನ್ ಇಸ್ ಎ ಜೀಸಸ್ ಸೆಲ್ ರೀಸನ್ ಅಂತೇಳಿ ಈ ಮೂರು ಅವನ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ಹೈಮನ್ಸ್ಗಳು. ನೆಕ್ಸ್ಟ್ ದ ಬಿ ಇಸ್ ಎ ದಿಸ್ ಲೆಸನ್ ಆಫ್ ದ ಬಿ ಇಸ್ ಎ ಆಲ್ವೇಸ್ ಬಿಸಿ ಅಲ್ವಾ? ಹೇಳೋಣ ಯಾವಾಗಲೂ ಬ್ಯುಸಿಯಾಗಿರ್ತದೆ ಅಲ್ವಾ? ತನ್ನ ಕೆಲಸದಲ್ಲಿ ಯಾವಾಗಲೂ ನಿರತವಾಗಿರ್ತದೆ ಅದಲ್ವಾ? ಅದು ನೋದಂಥ ಬ್ಯುಸಿ ನಾವು ಗೊತ್ತಲ್ಲ. ಬ್ಯುಸಿ ಅಂದರೆ ವಾಸ್ ಎ ಎವ್ರಿ ಟೈಮ್ ಕಂಟಿನ್ಯೂ ಫಾರ್ ದ ವರ್ಕ್ಸ್. being the was continue being the works. Please note the distal and he was tell about this immediately
ಟೆಲ್ ಅಬೌಟ್ ಆಫ್ ದಿಸ್ ವರ್ಡ್ ಆಫ್ ಬ್ಯುಸಿ ಬ್ಯುಸಿ ಅಲ್ವಾ. ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಏನು ಹೇಳ್ತೀರಾ, ಫಸ್ಟ್ ತಕ್ಷಣ ಕರೆದ್ರೆ ಅಲ್ವಪ್ಪ ಅಟ್ ಎ ಟೈಮ್ ಶು ಟೆಲ್ ಅಬೌಟ್ ದಟ್ ವರ್ಡ್ ಬ್ಯುಸಿ ಅಂತೇಳಿ ಹೇಳ್ತೀರಾ. ಹಾಗೆ ಯಾವಾಗಲೂ ಸಹ ಇದು ಕಾರ್ಯನಿರತವಾಗಿರುವಂಥ ಒಂದು ಇದನ್ನು ನಾವು ಬ್ಯುಸಿ ಅಂತ ಹೇಳ್ತೀವಿ ಅಲ್ವಾ. ಅಂದಾಗೆ ಯಾವಾಗಲೂ ಸಹ ಬಿ ಇಸ್ ಎ ಆಲ್ವೇಸ್ busy, always the busy. It builds the herb very skillfully and stores sweet honey in it. Like the bee too must be busy and always do useful work. Always do useful work. Ali, the bee is always busy. ಅಲ್ವಾ, ಯಾಕಂದರೆ ಬಿಲ್ಡ್ ಇಸ್ ನೋಡಿ ಇಟ್ ಬಿಲ್ಡ್ ಯಾವ ವೆರಿ ಸ್ಕಿಲ್ಫುಲ್ಲಿ, ಅದು ನನಗೆ ಹೇಳ್ತದೆ ವೆರಿ ಸ್ಕಿಲ್ಫುಲ್ಲಿ ಆ್ಯಂಡ್ ಸ್ಟೋರ್ಸ್ ದ ಸ್ವೀಟ್ ಹನಿ. ಅಲ್ಲಿ ಯಾವಾಗಲೂ ಅದು ಯಾವಾಗಲೂ ತನ್ನ ಬಿಲ್ಡನ್ನು ಮಾಡ್ತದೆ. ಯಾವುದನ್ನು ಬಿಲ್ಡ್ ಮಾಡ್ತದೆ, ಇಸ್ ದ ಬಿಲ್ಡ್ ಆಫ್ ದಿಸ್ ಸೆಲ್, ದ ಬಿಲ್ಡ್ ಆಫ್ ದಿಸ್ ಸೆಲ್ ಅಲ್ವಾ. ಅದು ತನ್ನ ಗೂಡನ್ನು ಕಟ್ತದೆ. ಅದು ಹೆಂಗೆ ಸ್ಕಿಲ್ಫುಲ್ಲಿ, ಕೌಶಲ್ಯದಲ್ಲಿ ಕಟ್ತದೆ. ವೆರಿ ಸ್ಕಿಲ್ಫುಲ್ಲಿ ಅಲ್ಲಿ ನೋಡಿ, ಯು ಹ್ಯಾವ್ ವೆರಿ ಸ್ಕಿಲ್ಫುಲ್ಲಿ ಆ್ಯಂಡ್ ಸ್ಟೋರ್ಸ್ ದ ಸ್ವೀಟ್. ಅದು ಕಟ್ಟಿ ಅಲ್ಲೇನು ಮಾಡ್ತಾನೆ, ವಾಟ್ ಆರ್ ಡೂಯಿಂಗ್ ದ ಸ್ಕಿಲ್ಫುಲ್ಲಿ ಹಾಫ್ ಸ್ವಲ್ಪ ಸೆಲ್ ಅಲ್ವಾ. ಅದು ಸೆಲ್ಲನ್ನು ಸ್ಕಿಲ್ಫುಲ್ಲಿಯಾಗಿ ಕೌಶಲ್ಯ ಕಟ್ಟಿ ಏನು ಮಾಡ್ತಾನೆ, ವಾಟ್ ಆರ್ ದ ಸ್ಟೋರ್ಸ್ ದಟ್, ಅಲ್ಲಿ ಏನು ಮಾಡ್ತಾರೆ ಅಂದರೆ ಏನನ್ನ ಸ್ಟೋರ್ಸ್ ಮಾಡ್ತಾರೆ ಅಂದರೆ ದ ಸ್ವೀಟ್ ಆಫ್ ಹನಿ ಅಲ್ವಾ. ಅದರಲ್ಲಿ ಸ್ವೀಟ್ ಆಫ್ ಹನಿ, ಸ್ವೀಟ್ ಅಂದ್ರೇನು ಅಲ್ವಾ, ಅತ್ಯಂತ ಸ್ವೀಟ್ ಆದ ಅಲ್ವಾ, ಸಿಹಿಯಾದಂಥ ಹನಿಯನ್ನು ಏನು ಮಾಡ್ತದೆ. ಹನಿ ಮೀನ್ಸ್ ಮೀನಿಂಗ್ ಆಫ್ ಹನಿ, ಹನಿ ಮೀನ್ಸ್ ನೀವು ಹೇಳ್ತಿಲ್ಲ ಜೇನುತುಪ್ಪ, ಜೇನುತುಪ್ಪವನ್ನು ಸಂಗ್ರಹಿಸ್ತದೆ ಅಲ್ವಾ. ಯಾಕಂದರೆ ಅಟ್ ಎ ಟೈಮ್ ದಿಸ್ ಈಸ್ ಬ್ಯುಸಿ ಆಫ್ ಆಲ್ವೇಸ್. ವೈ ವಾಸ್ ದ ಬ್ಯುಸಿ ವಿತ್ ಆಲ್ವೇಸ್ ಅಟ್ ಎ ಬಿಲ್ಡ್ ಹ್ಯಾವ್ ದ ಸ್ಕಿಲ್ಫುಲ್ಲಿ ಆಫ್ shell and always the store at in the sweet of honey, always the store of the and in the seal of in it alva. This like the bee, like the bee too must busy and always do the useful work. Why was the like of the bee? ಯಾಕಂದ್ರೆ ಲೈಕ್ ಬಿ ಅನ್ನ ಲೈಕ್ ಮಾಡ್ತೀರ, ಲೈಕ್ ಅನ್ನು ಯಾಕೆ ಕೊಡ್ಬೋದು. ವೈ ವಾಸ್ ದಿ ಲೈಕ್ ದಟ್ ಬಿ ಅಲ್ವಾ. ನಾವು ಯಾಕೆ ಇಷ್ಟಪಡ್ತೀವಿ ಬಿಯನ್ನು ಅಂದರೆ ವಿ ಟೂ ಮಸ್ಟ್ ಬಿಸಿ, ಬಹಳ ಜೀವನದಲ್ಲಿ ಬಹಳ ಕಷ್ಟಪಟ್ಟು ಬ್ಯುಸಿಯಾಗಿ ಕೆಲಸವನ್ನು ಮಾಡಿ ಡೂಯಿಂಗ್ ದ ವರ್ಕ್ ದಟ್ ಬ್ಯುಸಿ ಆಲ್ವೇಸ್ ಡೂ ಯೂಸ್ಫುಲ್ ವರ್ಕ್. ಯಾವಾಗಲೂ ಅದು ಯಾವಂದರೆ ಬಹಳ ಬ್ಯುಸಿಯಾಗಿ ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಅದು ಏನು ಮಾಡ್ತಾರೆ ಒಳ್ಳೆ ಗಿವ್ ಟು ದ ಸೊಸೈಟಿ ಆ್ಯಂಡ್ ಸ್ವೀಟ್ ಐ ಗೆಟ್ ಆಫ್ ದಿಸ್ ಸ್ವೀಟ್ ಈ ಆಲ್ ದ ಯೂಸ್ಫುಲ್ ವರ್ಕ್, ಅದು ಉಪಯುಕ್ತವಾದ ಕೆಲಸವನ್ನು ಮಾಡ್ತದೆ. ಹಾಗೆ ಅಲ್ವಾ, ಬಿ ಈಸ್ ಎ ಯೂಸ್ಫುಲ್ ವರ್ಕ್ ಆ್ಯಂಡ್ ಯು ಹಾವ್ ದೀಸ್ ಸ್ವೀಟ್ಸ್ ಅಲ್ವಾ. ದಿಸ್ ಎ ಸ್ವೀಟ್ ಅಲ್ಲಿ ಅಲ್ವಾ, ಅಂಡ್ ಗಿವ್ ಟು ದ ಇನ್ ಸೊಸೈಟಿ ಗೆಟ್ ಆಫ್ ದಿಸ್ ಯೂಸ್ಫುಲ್ ವರ್ಕ್. This is a very important work. Any one person, you are the work you will get of the success in your lives alva. Without say work alva, without of this work he was a mischief of still idle. Without the idle it was not a achievement of this in our life. ಸೋಮಾರಿ ಆದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಯಾವಾಗಲೂ ಬ್ಯುಸಿಯಾಗಿ ಅಲ್ವಾ ಕೆಲಸ ಮಾಡಿ ಉತ್ತಮವಾದ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಾವು ಯೂನಿವರ್ಸ್ ಅಚೀವ್ಮೆಂಟ್ ಇನ್ ಅವರ ಲೈಫ್. ಅದು ಅವ್ರಿಗೆ ಬಿಯಾಂಡ್ ದ ಲೈಫ್ ವಾಸ್ ಅಚೀವ್ಮೆಂಟ್ಸ್. ಯಾವಾಗಲೂ ಅಚೀವ್ಮೆಂಟ್ ಸಾಧನೆ ಮಾಡೋಕ್ಕೆ ಸಾಧ್ಯವಾಗ್ತದೆ ಅಲ್ವಾ. ಅಲ್ಲಿ ವಿತೌಟ್ ದಿಸ್ ಎನಿ ವರ್ಕ್ ವಿ ಹ್ಯಾವ್ ಟು ದ ಎನಿ ಅಚೀವ್ಮೆಂಟ್ಸ್ ಅಲ್ವಾ, ಎನಿ ಅಚೀವ್ಮೆಂಟ್ಸ್.